ರಾಜ್ಯದ 3 ಉಪಚುನಾವಣೆ ಕದನಕ್ಕೆ ಇನ್ನೇನು ಕ್ಷಣಗಣನೆ ಆರಂಭ ಆಗಿದೆ. 3 ಕ್ಷೇತ್ರಗಳಲ್ಲೂ ಕೂಡ ಮತದಾನ ಪ್ರಕ್ರಿಯೆ ಆರಂಭ ಆಗ್ತಾ ಇದೆ. ರಾಜ್ಯದ 3 ವಿಧಾನಸಭಾ ಕ್ಷೇತ್ರಗಳು ಚನ್ನಪಟ್ಟಣ, ಶಿಗ್ಗಾವಿ ಮತ್ತು ಸಂಡೂರು 3 ಕ್ಷೇತ್ರಗಳ ಮತದಾನಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಮತದಾನ ಪ್ರಕ್ರಿಯೆ ಈಗ ಆರಂಭ ಆಗಿದೆ. ಸರಿಯಾಗಿ 7 ಗಂಟೆ ಚನ್ನಪಟ್ಟಣ, ಶಿಗ್ಗಾವಿ, ಸಂಡೂರಿನಲ್ಲಿ ವೋಟಿಂಗ್ ನಡೀತಾ ಇದೆ. ಮತದಾನದ ಹಿನ್ನೆಲೆಯಲ್ಲಿ ಅಧಿಕಾರಿಗಳು, ಪೊಲೀಸರ ನಿಯೋಜನೆಯಾಗಿದೆ. ಅಹಿತಕರ ಘಟನೆಗಳು ನಡೀಬಾರದು ಅನ್ನೋ ನಿಟ್ಟಿನಲ್ಲಿ ಪೊಲೀಸರ ಸಿದ್ಧತೆಗಳು ಒಂದ್ ಕಡೆ ನಡೀತಾ ಇದ್ರೆ, ಚುನಾವಣಾ ಮತಗಟ್ಟೆ ಅಧಿಕಾರಿಗಳು ಕೂಡ ತಮ್ಮದೇ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಯಾವುದೇ ಅಹಿತಕರ ಘಟನೆಗಳಿಗೆ ಆಸ್ಪದ ಕೊಡದಂತೆ ಪೊಲೀಸರ ಕಣ್ಗಾವಲಿದೆ. 3 ಕ್ಷೇತ್ರಗಳ ಅಭ್ಯರ್ಥಿಗಳಿಗೆ ಈಗ ಟೆನ್ಷನ್ ಆರಂಭ ಆಗಿದೆ. ಮತಯಂತ್ರವನ್ನ ಸೇರುತ್ತೆ ಅಭ್ಯರ್ಥಿಗಳ ಹಣೆ ಬರಹ. ನೀವು ಗಮನಿಸ್ತಾ ಇರೋದು ನೇರ ಪ್ರಸಾರದ ದೃಶ್ಯಗಳು. ಈಗಾಗಲೇ ಮತದಾನ ಪ್ರಕ್ರಿಯೆ ಆರಂಭ ಆಗಿದೆ. ಚನ್ನಪಟ್ಟಣ, ಸಂಡೂರು ಮತ್ತು ಶಿಗ್ಗಾವಿ 3 ಕ್ಷೇತ್ರಗಳು ಕೂಡ ತನ್ನದೇ ಆದಂತ ಮಹತ್ವವನ್ನು ಪಡೆದುಕೊಂಡಿದೆ. ಉಪಚುನಾವಣೆ ಸಾಮಾನ್ಯವಾಗಿ ಆಡಳಿತ ಪಕ್ಷದ ಪರವಾಗಿರುತ್ತೆ ಉಪಚುನಾವಣೆ ಅನ್ನುವಂಥ ಮಾತಿತ್ತು. ಆದರೆ ಈ ಬಾರಿಯ ಕರ್ನಾಟಕದ ಈ 3 ಕ್ಷೇತ್ರಗಳ ಉಪಚುನಾವಣೆ 3 ಪಕ್ಷದ 3 ಪ್ರಮುಖ ನಾಯಕರುಗಳ ಅಳಿವು ಉಳಿವಿನ ಪ್ರಶ್ನೆಯೂ ಕೂಡ ಹೌದು. ಕೇವಲ ಇದು ಉಪಚುನಾವಣೆ ಅಲ್ಲ, ಇದೇನು ಸರ್ಕಾರವನ್ನ ಉರುಳಿಸೋಲ್ಲ ಅಥವಾ ಸರ್ಕಾರವನ್ನ ಬದಲಿಸಲ್ಲ. ಆದರೆ ಆಡಳಿತಾತ್ಮಕವಾಗಿ 3 ಪಕ್ಷಗಳಲ್ಲಿ ಒಂದು ಕ್ಯಾಡರ್ ಬದಲಾವಣೆಗಳು ಅಥವಾ ಬೇರೆ ರೀತಿಯ ಬದಲಾವಣೆಗಳಾಗುವ ಎಲ್ಲ ಲಕ್ಷಣಗಳು ಮತ್ತು ಸಾಧ್ಯತೆ ಇರುವಂತಹ ಚುನಾವಣೆ. ಒಂದ್ ಕಡೆ DCMಗೆ ಪ್ರತಿಷ್ಠೆಯ ಕ್ಷೇತ್ರ, ಇನ್ನೊಂದು ಕಡೆ ಮಾಜಿ ಮುಖ್ಯಮಂತ್ರಿಗಳಿಗೆ ಪ್ರತಿಷ್ಠೆಯ ಕ್ಷೇತ್ರ, ಮತ್ತೊಂದು ಕಡೆ ಮಾಜಿ ಸಚಿವರುಗಳಿಗೆ ಪ್ರತಿಷ್ಠೆಯ ಕ್ಷೇತ್ರ. ಹಾಗಾಗಿ ಈ ವಿಚಾರ ಹಲವು ನಾಯಕರಿಗೆ ಈ ಚುನಾವಣೆ ಬಹಳ ಮಹತ್ವ ಮತ್ತು ಪ್ರಮುಖವಾಗಿದೆ. ಈಗಾಗಲೇ ಚನ್ನಪಟ್ಟಣದ ನೇರ ಪ್ರಸಾರದ ದೃಶ್ಯಗಳನ್ನು ಗಮನಿಸ್ತಾ ಇದ್ರಿ. ಮತದಾನ ಪ್ರಕ್ರಿಯೆ ಆರಂಭ ಆಗಿದೆ. ಬೆಳ್ಳಂಬೆಳಿಗ್ಗೆ 7 ಗಂಟೆಗೆ ಅಂಥ ಏನು ಪ್ರತಿಕ್ರಿಯೆ ಕಾಣ್ತಾ ಇಲ್ಲ. ಒಂದು 10 ರಿಂದ 15 ಜನ ಒಂದೊಂದು ಮತಗಟ್ಟೆಗಳಲ್ಲಿ ಈಗಾಗಲೇ ಮತದಾನಕ್ಕೆ ನಿಂತಿದ್ದಾರೆ. ಕೆಲಸಕ್ಕೆ ಹೋಗೋರು, ಬೇರೆ ಬೇರೆ ಕೆಲಸಕ್ಕೆ ಹೋಗೋರು. ಸಾಮಾನ್ಯವಾಗಿ ಮತದಾನ ಚುನಾವಣೆ ಪ್ರಕ್ರಿಯೆಗಳು ವಾರಾಂತ್ಯದಲ್ಲಿ ಇರುತ್ತೆ ಅನ್ನೋದೊಂದು ಲೆಕ್ಕಾಚಾರ. ಬಟ್ ವಾರದ ಮಧ್ಯ ಹಾಕಲಾಗಿದೆ. ಸೊ ದಟ್ ಕೆಲಸಕ್ಕೆ ಹೋಗೋರು ಹೋಗಬೇಕು, ಆ ನಡುವೆ ಚುನಾವಣೆನೂ ಆಗಬೇಕು. ಇನ್ನು ಚನ್ನಪಟ್ಟಣ ಹೈ ವೋಲ್ಟೇಜ್ ಕ್ಷೇತ್ರ. 3 ಕ್ಷೇತ್ರಗಳ ಪೈಕಿ ಅತ್ಯಂತ ಕುತೂಹಲ ಕಾರಣ ಆಗಿರುವ ಕ್ಷೇತ್ರ ಯಾವುದು ಕೇಳಿದ್ರೆ ಅದು ಚನ್ನಪಟ್ಟಣ. ಈಗಾಗಲೇ ಭರ್ಜರಿ ಫೈಟ್ ಇದೆ. ಚನ್ನಪಟ್ಟಣದಲ್ಲಿ ಮತದಾನ ಪ್ರಕ್ರಿಯೆ ಆರಂಭ ಆಗಿದೆ. 6 ಗಂಟೆಗೆ, ಸಂಜೆ 6 ಗಂಟೆಗೆ ಮತದಾನ ಪ್ರಕ್ರಿಯೆ ಅಂತ್ಯ ಆಗೋದು. ಚನ್ನಪಟ್ಟಣದಲ್ಲಿ ಒಂದ್ ಕಡೆ ನಿಖಿಲ್ ಕುಮಾರಸ್ವಾಮಿ ಬಿಜೆಪಿ ಮತ್ತು JDS ಮೈತ್ರಿ ಅಭ್ಯರ್ಥಿಯಾಗಿ, NDA ಅಭ್ಯರ್ಥಿಯಾಗಿ ಕಣದಲ್ಲಿದ್ರೆ, ಕಾಂಗ್ರೆಸ್ ಅಭ್ಯರ್ಥಿಯಾಗಿ CP ಯೋಗೇಶ್ವರ್. ಕೊನೆ ಕ್ಷಣದ ಬದಲಾವಣೆ. CP ಯೋಗೇಶ್ವರ್ ಪಕ್ಷೇತರಾಗಿ ನಿಲ್ತಾರೆ. ಮತ್ತೊಂದು ಮಗದೊಂದು ಅನ್ನುವ ಎಲ್ಲ ಲೆಕ್ಕಾಚಾರ ಇತ್ತು. ಆದರೆ ಕಾಂಗ್ರೆಸ್ ಒಬ್ಬ ಅಭ್ಯರ್ಥಿಯನ್ನು ಹುಡುಕ್ತಾ ಇತ್ತು. ಆ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ CP ಯೋಗೇಶ್ವರ್ ಅಂತ ಅಭ್ಯರ್ಥಿ ಸಿಕ್ತಾ ಇದ್ದಂಗೆ ಅವರನ್ನ ಕಾಂಗ್ರೆಸ್ ಅಭ್ಯರ್ಥಿಯನ್ನಾಗಿ ನಿಯೋಜನೆ ಮಾಡಲಾಗಿತ್ತು. ಕಾಂಗ್ರೆಸ್ ಅಭ್ಯರ್ಥಿಯಾಗಿ CP ಯೋಗೇಶ್ವರ್ ಕಣದಲ್ಲಿದ್ರೆ, JDS ಮತ್ತು ಬಿಜೆಪಿಯ ಮೈತ್ರಿ ಅಭ್ಯರ್ಥಿಯಾಗಿ ನಿಖಿಲ್ ಕುಮಾರಸ್ವಾಮಿ ಕೂಡ ಕಣದಲ್ಲಿದ್ದಾರೆ. ರಾಜ್ಯದಲ್ಲಿ JDS ಪ್ರಾಬಲ್ಯ ಕುಸಿತಿದೆ ಅಂತ ನಾವು ಮಾತಾಡ್ತೀವಿ. ರಾಮನಗರ ಜಿಲ್ಲೆಯಲ್ಲಿ JDSನ ಏಕೈಕ ಸ್ಥಾನ ಉಳಿದಿದ್ರೆ ಅದು ಚನ್ನಪಟ್ಟಣದಲ್ಲಿ. ಹಾಗಾಗಿ JDSಗೆ ಎಂತ ಪ್ರತಿಷ್ಠೆ ಅಂತಂದ್ರೆ, ಈ ಕ್ಷೇತ್ರವನ್ನ ಗೆದ್ದುಕೊಂಡ್ರೆ ರಾಮನಗರದಲ್ಲಿ JDS ಅಸ್ತಿತ್ವವನ್ನು ಉಳಿಸ್ಕೊಳ್ಳುತ್ತೆ. ಈ ಕ್ಷೇತ್ರವನ್ನ ಕಳ್ಕೊಂಡ್ರೆ ರಾಮನಗರ ಜಿಲ್ಲೆಯಿಂದ ಕ್ಲೀನ್ ಸ್ವೀಪ್ ಆಗುತ್ತೆ JDS. ಹಾಗಾಗಿ ಅಸ್ತಿತ್ವ ಉಳಿಸಿಕೊಳ್ಳಬೇಕಾಗಿರುವಂತಹ ಒಂದು ಬಹಳ ದೊಡ್ಡ ಹೊಣೆಗಾರಿಕೆ ಈಗ JDS ಮೇಲಿದೆ. ಜೊತೆಗೆ ಇವರ ಮತಕ್ಷೇತ್ರ, ಇವರು ಕಾರ್ಯಕ್ಷೇತ್ರ, ಇಷ್ಟು ವರ್ಷಗಳಿಂದ JDSನ ನಾಯಕರುಗಳು ಆಳಿರುವ ಕ್ಷೇತ್ರ. ಅದರಲ್ಲೂ ಚನ್ನಪಟ್ಟಣವನ್ನ 2 ಸಲ ಗೆದ್ದು, 1 ಸಲ ಇಲ್ಲಿಂದ ಮುಖ್ಯಮಂತ್ರಿ ಆಗಿರುವಂತಹ ಕುಮಾರಸ್ವಾಮಿ ಅವರು ಮಂಡ್ಯಗೋಸ್ಕರ ಚನ್ನಪಟ್ಟಣವನ್ನ ಬಿಟ್ಟರು. ಮಂಡ್ಯದಲ್ಲಿ ಸ್ಪರ್ಧೆ ಮಾಡಿ ಗೆದ್ರು. ಈಗ ಚನ್ನಪಟ್ಟಣವನ್ನ ಮಗನಿಗೆ ಬಿಟ್ಟುಕೊಟ್ಟಿದ್ದಾರೆ. ಈ ಹಿಂದೆ ರಾಮನಗರವನ್ನ ಗೆದ್ದು ಅದನ್ನು ಬಿಟ್ಟುಕೊಟ್ಟು ಪತ್ನಿಗೆ ಬಿಟ್ಟುಕೊಟ್ಟಿದ್ರು. ಈಗ ಚನ್ನಪಟ್ಟಣವನ್ನ ಮಗನಿಗೆ ಕೊಟ್ಟಿದ್ದಾರೆ. ಮಗ ಈ ಬಾರಿ ಗೆಲ್ತಾರ ಸೋಲ್ತಾರ ಅನ್ನೋದು ಯಕ್ಷ ಪ್ರಶ್ನೆಯಾಗಿ ಉಳಿದುಕೊಂಡಿದೆ. CP ಯೋಗೇಶ್ವರ್ ತನ್ನದೇ ಆದ ವೈಯಕ್ತಿಕ ವರ್ಚಸ್ಸು, ವೈಯಕ್ತಿಕ ಮತಗಳಿದೆ. ಅದ್ರ ಜೊತೆಗೆ ಕಾಂಗ್ರೆಸ್ನ ಮತಗಳು, ಕಾಂಗ್ರೆಸ್ಗೆ ಮಾಮೂಲಿಯಾಗಿ ಬೀಳುವಂಥ ಮತಗಳು, ಕಾಂಗ್ರೆಸ್ನ ಮತ ಅಟ್ಲೀಸ್ಟ್ ಒಂದು 15 ರಿಂದ 20 ಸಾವಿರ ಕಾಂಗ್ರೆಸ್ ಚಿಹ್ನೆಗಿರುವಂಥ ಮತ ಇದೆ. ಅದ್ರ ಜೊತೆಗೆ ವ್ಯಕ್ತಿಗತವಾದಂಥ ಮತ ಒಂದಿಷ್ಟು ಮತ ಇದೆ. ಅವೆಲ್ಲವನ್ನ ಉಳಿಸ್ಕೊಂಡು ಈ ಬಾರಿ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಮಣಿಸಬೇಕು ಅಂತ CP ಯೋಗೇಶ್ವರ್ ಅರ್ಥಾತ್ DK ಬ್ರದರ್ಸ್ ಪಣ ತೊಟ್ಟಿದ್ದಾರೆ. ಯಾಕಂದ್ರೆ DK ಬ್ರದರ್ಸ್ಗೆ ಇತ್ತೀಚೆಗೆ ಅಲ್ಲೇ ನಡೆದಂತಹ ಬೆಂಗಳೂರು ಗ್ರಾಮಾಂತರದ ಲೋಕಸಭಾ ಚುನಾವಣೆ, ಅಲ್ಲಾಗಿರುವ ಮುಖಭಂಗ, ಆ ಮುಖಭಂಗಕ್ಕೆ ಉತ್ತರ ರೂಪದಲ್ಲಿ, ಅದಕ್ಕೊಂದು ರೀತಿ ಸೇಡಿನ ರೂಪದಲ್ಲಿ ಈಗ ಈ ಚುನಾವಣೆಯನ್ನು ಗೆಲ್ಲಬೇಕು ಅಂತ ಕಾಂಗ್ರೆಸ್ ಕೂಡ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಚನ್ನಪಟ್ಟಣದ ಅಖಾಡದಲ್ಲಿ ಯಾರ್ಯಾರ ಬಾಯಲ್ಲಿ ಏನೇನು ಬಂದಿದೆ ಅನ್ನೋದು ನಿಮಗೆ ಗೊತ್ತೇ ಇದೆ. ಚುನಾವಣೆಯ ದಿವಸ ಅದೆಲ್ಲ ಬೇಡ. ಬಟ್ ಒಟ್ಟಾರೆ ಈ ಕ್ಷೇತ್ರವನ್ನು ಗೆಲ್ಲಬೇಕು ಅನ್ನುವ ಮಾನಸಿಕತೆ ಎಲ್ಲ ನಾಯಕರುಗಳಿಗಿದೆ. ಶತಾಯಗತಾಯ ಗೆಲ್ಲಲೇಬೇಕು ಅಂತ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಗ್ರಾಮೀಣ ಪ್ರದೇಶದ ಲೆಕ್ಕಾಚಾರವೇ ಬೇರೆ, ಚನ್ನಪಟ್ಟಣ ಮತಕ್ಷೇತ್ರದ ಸಿಟಿ ಪ್ರದೇಶಗಳ ಲೆಕ್ಕಾಚಾರ ಬೇರೆ. ಎಲ್ಲ ಸಮೀಕರಣಗಳನ್ನು ಹೇಗೆ ಸರಳೀಕರಣ ಮಾಡಿ ಅದನ್ನು ಹೇಗೆ ಮತಗಳನ್ನು ಕನ್ವರ್ಟ್ ಮಾಡಿಕೊಂಡು
ತಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸಿಕೊಳ್ಳುವ ಪ್ರಯತ್ನಗಳು ನಡೆಯುತ್ತೆ ಅನ್ನೋದನ್ನ ನಾವು ಕಾದು ನೋಡಬೇಕು. ಒಟ್ಟಾರೆಯಾಗಿ ಚನ್ನಪಟ್ಟಣ ಅಖಾಡ ಮಾತ್ರ ಬಹಳ ಸಿಕ್ಕಾಪಟ್ಟೆ ಮಹತ್ವವನ್ನು ಪಡೆದುಕೊಂಡಿದೆ. ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಕಣದಿಂದ ನಮ್ಮ ಪ್ರತಿನಿಧಿ ರೂಪೇಶ್ ಮತ್ತು ಪ್ರವೀಣ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರೂಪೇಶ್, ಎಲ್ಲಿದ್ದೀರಿ? ಏನ್ ನಡೀತಾ ಇದೆ? ಪ್ರವೀಣ್, ನಿಮ್ಮನ್ನು ಮಾತನಾಡಿಸ್ತೀನಿ. ಪ್ರಣೂತ್, ಇದೀಗ ಪ್ರಜಾಪ್ರಭುತ್ವ ಅತಿದೊಡ್ಡ ಹಬ್ಬ ಅಂತ ಹೇಳಿ ಕರೆದುಕೊಡುವಂತಹ ಚುನಾವಣೆ ಇದೀಗ ನಡಲಿಕ್ಕೆ ಆರಂಭ ಆಗಿದೆ. ಸರಿಯಾಗಿ 7 ಗಂಟೆ ಅಷ್ಟೊತ್ತಿಗೆ ಈ ಒಂದು ಮತದಾನ ಪ್ರಕ್ರಿಯೆ ಆರಂಭವಾಗಿದೆ. ನಾವಿವತ್ತು ನಮ್ಮೂರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ದೊಡ್ಡಮಳೂರಲ್ಲಿದ್ದೇವೆ. ದೊಡ್ಡಮಳೂರು ಅಂತ ಹೇಳಿದ್ರೆ ಚನ್ನಪಟ್ಟಣದ ಸಿಟಿ ವ್ಯಾಪ್ತಿಗೆ ಬರುತ್ತೆ. ಮಳೂರು ಅಂತ ಹೇಳಿದ್ರೆ ಹೈ ಎಕ್ಸ್ಪ್ರೆಸ್ ವೇ ಇಂದ 1-2 ಕಿಲೋಮೀಟರ್ ದೂರದಲ್ಲಿ ನಾವಿದ್ದೇವೆ. ಇಲ್ಲಿ ಅಪ್ರತಿಮ ಸ್ವಾಮಿ ದೇವಸ್ಥಾನವೂ ಕೂಡ ಇದೇ ಊರಲ್ಲಿ ಇರತಕ್ಕಂಥದ್ದು. ನೀವು ನೋಡಬಹುದು, ಬೆಳಗ್ಗೆ 7 ಗಂಟೆಯಿಂದಲೇ ದೊಡ್ಡ ಪ್ರಮಾಣದಲ್ಲಿ ಜನರು ಬಂದು ಮತವನ್ನು ಹಾಕ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಕೆಲವೊಂದು ಜನಕ್ಕೆ ಕಾಲೇಜ್ ಇರುತ್ತೆ, ಕೆಲವು ಕಾಲೇಜಿಗೆ ರಜೆ ಇದ್ರೂ ಕೂಡ ಒಂದಿಷ್ಟು ಕೆಲಸಗಳಿರುತ್ತೆ, ಇಲ್ಲಿ ತೋಟ ಬೇರೆ ಬೇರೆ ಕೆಲಸಗಳಿರುತ್ತೆ. ಹೀಗಾಗಿ ಬೆಳಗ್ಗೆ ಮುಂಜಾನೆ ಬಂದು ಮತದಾನ ಮಾಡಲಿಕ್ಕೆ ಬಂದಿರತಕ್ಕಂಥ ನೀವೀಗ ನೋಡಬಹುದು ದೃಶ್ಯಾವಳಿಗಳಲ್ಲಿ ಅರ್ಚಕರು. ಯಾಕಂತ ಹೇಳಿದ್ರೆ ಅಪ್ರಮೇಯ ಸ್ವಾಮಿ ದೇವಸ್ಥಾನ ಅಂತ ಸಾಕಷ್ಟು ಐತಿಹ್ಯ ಇರತಕ್ಕಂಥ ದೇವಸ್ಥಾನ. ಈ ದೇವಸ್ಥಾನದ ಅರ್ಚಕರು ಕೂಡ ಮತದಾನಕ್ಕೆ ಬಂದಿರತಕ್ಕಂಥ ದೃಶ್ಯಾವಳಿಗಳು ಕೂಡ ನೀವು ನೋಡಬಹುದು. ಹೀಗಾಗಿ ಯಾಕೆಂದ್ರೆ ಮತ್ತೆ ಕರೆಯಾಗಿ 7 ಗಂಟೆ ಅಷ್ಟೊತ್ತಿಗೆ ಮತದಾನ ಪ್ರಕ್ರಿಯೆ ಆರಂಭವಾಗಿದೆ. ಮೊದಲಾಗಿ ಮತದಾರರು ಮತವನ್ನು ಮಾಡಬೇಕಿಂತ ಮುಂಚೆ ಅಲ್ಲಿ ಚೀಟಿಯನ್ನು ಬರೆದು ಕೊಡ್ತಾರೆ, ರಿಜಿಸ್ಟ್ರೇಷನ್ ಮಾಡ್ಕೊಳ್ತಾರೆ. ಅದಾದ ಬಳಿಕ ಶಾಹಿಯನ್ನು ಕೂಡ ಹಾಕ್ತಾರೆ. ಅದಾದ ನಂತರವಾಗಿ ಮತ ವಿವಿಪ್ಯಾಟ್ ನಲ್ಲಿ ಮತವನ್ನು ಹಾಕಬಹುದು. ಇವಿಎಂ ಮತ ಇದೆ ಅಲ್ಲಿ ಅವರಿಗೆ ಯಾಕಂದ್ರೆ ಮತವನ್ನು ಹಾಕಿದ ತಕ್ಷಣವಾಗಿ ಯಾವ ಪಕ್ಷಕ್ಕೆ ಮತ ಹಾಕಿದ್ದಾರೆ ಅಂತ ಹೇಳಿ ಅದು ಕೂಡ ಗೊತ್ತಾಗುತ್ತೆ. ಹೀಗಾಗಿ ಹಿರಿಯರಿಂದ ಹಿಡಿದು ಸಾಕಷ್ಟು ಜನ ಕಿರಿಯರು ಕೂಡ ಮತ ಮಾಡಲಿಕ್ಕೆ ಬಂದಿರತಕ್ಕಂಥದ್ದು. ಅಜ್ಜಿ ಮುಂಜಾನೆ ಯಾಕಂತ ಹೇಳಿದ್ರೆ ಸರಿಸಾಲಲ್ಲಿ 6:50 ಬಂದು ಕಾಯ್ತಾ ಇದ್ರು ಮತದಾನ ಮಾಡ್ಲಿಕ್ಕೆ ಅಂತ ಹೇಳಿ ಬಂದಿರತಕ್ಕಂಥದ್ದು. ಯಾಕಂದ್ರೆ ಸಾಕಷ್ಟು ಜನಕ್ಕೆ ಕೆಲಸಕ್ಕೆ ಹೋಗ್ಬೇಕಾಗಿರುತ್ತೆ. ಈ ಸಂದರ್ಭದಲ್ಲಿ ಅವರಿಗೆ ಇಲ್ಲಿ ಈ ಒಂದು ಬೆಳಗ್ಗೆ ಮುಂಜಾನೆ ಬಂದು ಮತದಾನವನ್ನ ಮಾಡ್ತಾ ಇದ್ದಾರೆ. ನೀವೀಗ ಹೊರಭಾಗದಲ್ಲಿ ಕೂಡ ನೋಡಬಹುದು, ಅಜ್ಜಿ ಈಗ ಮತದಾನವನ್ನು ಮಾಡಿ ಬಂದಿದ್ದಾರೆ. ಹೀಗಾಗಿ ಸಾಕಷ್ಟು ಯಾಕಂತ ಹೇಳಿದ್ರೆ ಇಲ್ಲಿಗ ಅವರಿಗೂ ಕೂಡ ಮತದಾನಕ್ಕೆ ಸಾಕಷ್ಟು ಆಸಕ್ತಿ ಇರುತ್ತೆ. ಮುಂಜಾನೆ ಬಂದು ಸಾಕಷ್ಟು ವರ್ಷಗಳಿಂದ ಮತದಾನವನ್ನು ಕೂಡ ಮಾಡ್ತಾ ಇದ್ದಾರೆ. ನೀವೀಗ ನೋಡಬಹುದು ಇಲ್ಲಿ ಮತಗಟ್ಟೆಯ ಡೀಟೇಲ್ಸ್ ಗಳನ್ನ. ನಾವಿವತ್ತು ಮತಗಟ್ಟೆಯ ಸಂಖ್ಯೆ 63ರಲ್ಲಿದ್ದೇವೆ. ಇದು ಚನ್ನಪಟ್ಟಣ ವ್ಯಾಪ್ತಿಗೆ ಬರುತ್ತೆ, ದೊಡ್ಡಮಳೂರು ಗ್ರಾಮ. ಹೀಗಾಗಿ ಪೋಲಿಂಗ್ ವಿವರಗಳನ್ನು ಯಾಕಂತ ಹೇಳಿದ್ರೆ ಹೊರಗಡೆ ಮತದಾನ ಚಲಾವಣೆ ಮಾಡಬೇಕಲ್ಲ, ಅವರಿಗೆ ಮೊದಲೇದಾಗಿ ಪ್ರಾಥಮಿಕ ಮಾಹಿತಿಗಳನ್ನು ಕೊಡಲಾಗಿರುತ್ತೆ. 7 ಗಂಟೆಯಿಂದ 6 ಗಂಟೆವರೆಗೂ ಕೂಡ ಮತದಾನ ಪ್ರಕ್ರಿಯೆ ಆಗುತ್ತೆ. ಅದಾದ ಬಳಿಕ ಹೊರಭಾಗದಲ್ಲಿ ನೀವೀಗ ಮತದಾನ ಪ್ರಕ್ರಿಯೆ ತೋರಿಸ್ತಾ ಹೋಗ್ತೀವಿ, ಅಭ್ಯರ್ಥಿಗಳ ವಿವರವನ್ನು ಕೂಡ ತೋರಿಸ್ತಾ ಹೋಗ್ತೀವಿ. ನೀವು ದೃಶ್ಯಾವಳಿಗಳು ನೋಡ್ತಾ ಇದ್ದೀರಿ. ಇಲ್ಲಿ ಯಾವ ರೀತಿಯಾಗಿ ಯಾವೆಲ್ಲ ಅಭ್ಯರ್ಥಿಗಳಿದೆ ಅದನ್ನು ಕೂಡ ಇಲ್ಲಿ ಒಂದಿಷ್ಟು ಎಕ್ಸ್ಪ್ಲೈನ್ ಮಾಡೋದು ಕೆಲಸವನ್ನು ಮಾಡಲಾಗುತ್ತೆ. ಇಲ್ಲಿಗ ರಾಷ್ಟ್ರೀಯ ಪಕ್ಷಗಳು, ಪ್ರಾದೇಶಿಕ ಪಕ್ಷಗಳು ಸೇರಿ ಅವರ ಹೆಸರು, ಇಲ್ಲಿ ಉಮೇದುವಾರ ವಿಳಾಸ, ಎಲ್ಲೆಲ್ಲಿ ವಿಳಾಸ ಅಂತ ಹೇಳಿ, ಅದೇ ರೀತಿ ಯಾವ ಪಕ್ಷದಲ್ಲಿಂದ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ, ಅದೇ ರೀತಿಯಾಗಿ ಅವರಿಗೆ ಕೊಟ್ಟಿರ್ತಕ್ಕಂಥ ಚಿಹ್ನೆ ಎಲ್ಲನೂ ಕೂಡ ಇಲ್ಲಿ ತೋರಿಸುವಂತ ಕೆಲಸವನ್ನು ಮಾಡಲಾಗುತ್ತೆ. ಕೆಲವೊಂದಿಷ್ಟು ಚುನಾವಣೆಗಳಲ್ಲಿ ವಿತ್ ಫೋಟೋ ಹಾಕಲಾಗುತ್ತೆ. ಇಲ್ಲಿ ವಿತ್ ಫೋಟೋ ಹಾಕಿಲ್ಲ, ಇಲ್ಲಿ ಒಂದು ಸಿಂಬಲ್ ಮತ್ತೆ ಬರಹ ರೂಪದಲ್ಲಿದೆ. ಒಟ್ಟಾರಾಗಿ ಮತದಾನ ಪ್ರಕ್ರಿಯೆ ಒಂದು ದೊಡ್ಡ ಮಟ್ಟಕ್ಕೆ ರೆಸ್ಪಾನ್ಸ್ ಸಿಗ್ತಾ ಇದೆ. ಬೆಳಗ್ಗೆಯಿಂದಲೇ ಸಾಕಷ್ಟು ಜನ ಕ್ಯೂ ಅಲ್ಲಿ ನಿಂತು ಮತದಾನವನ್ನು ಮಾಡಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ. ಪ್ರಣೂತ್, ಮಾತಾಡ್ತೀನಿ. ರೂಪೇಶ್, ಪ್ರವೀಣ್ ಇದ್ದಾರೆ. ಪ್ರವೀಣ್, ಎಲ್ಲಿದ್ದೀರಿ? ಯಾವ ಮತಗಟ್ಟೆ ಅದು? ಮತದಾನ ಹೇಗೆ ನಡೀತಾ ಇದೆ? ಈಗಾಗಲೇ ಆರಂಭ ಆಗಿರುವ ಮತದಾನ. ಖಂಡಿತ ಪ್ರಣುತ್, ಇಡೀ ರಾಜ್ಯ ದೇಶ ಗಮನ ಸೆಳೆದಂಥ ಕ್ಷೇತ್ರ ಅಂದ್ರೆ ಅದು ಚನ್ನಪಟ್ಟಣ ಉಪಕದನದ ಸಮರ. ಹಾಗಾಗಿ ಇವತ್ತು ಬೆಳಗ್ಗೆ 7 ಗಂಟೆಯಿಂದ ಮತದಾನ ಪ್ರಕ್ರಿಯೆ ಕೂಡ ಆರಂಭವಾಗಿರುವಂಥದ್ದು. ನಾನೀಗ ಚನ್ನಪಟ್ಟಣ ನಗರದ ಕೋಟೆ ಬಡಾವಣೆಯಲ್ಲಿರುವಂಥ ಮತಗಟ್ಟೆ ಸಂಖ್ಯೆ 87 ಮತ್ತು 88ರಲ್ಲಿರುವಂಥದ್ದು. ಇಲ್ಲೂ ಕೂಡ ವಿಶೇಷವಾಗಿ ಮತಗಟ್ಟೆಯನ್ನು ಸ್ಥಾಪನೆ ಮಾಡಿರುವಂಥದ್ದು. ಮತದಾರರು ಕೂಡ ಬೆಳಗ್ಗೆ ಉತ್ಸುಕದಿಂದ ಬಂದು ಮತದಾನವನ್ನು ಮಾಡ್ತಾ ಇರುವಂಥದ್ದು. ನೀವು ಕೂಡ ದೃಶ್ಯಗಳಲ್ಲಿ ನೋಡ್ಬೋದು. ಇದು ಚನ್ನಪಟ್ಟಣದ ನಗರದ ಕೋಟೆ ಬಡಾವಣೆಯ ವಿಶೇಷ ಮತಗಟ್ಟೆ. ಬೊಂಬೆಗಳಲ್ಲಿ ಏನೋ ಚನ್ನಪಟ್ಟಣದ ಬೊಂಬೆಗಳಿಂದ ಸಂಪೂರ್ಣವಾಗಿ ಈ ಮತಗಟ್ಟೆಯನ್ನು ಅಲಂಕೃತಗೊಂಡಿರುವಂಥದ್ದು. ಯಾಕೆಂದರೆ ಚನ್ನಪಟ್ಟಣದ ಬೊಂಬೆ ಇಡೀ ವಿಶ್ವದಲ್ಲೇ ಖ್ಯಾತಿಯನ್ನು ಹೊಂದಿರುವಂಥ ಬೊಂಬೆ. ಹಾಗಾಗಿ ಚನ್ನಪಟ್ಟಣದ ಈ ಮತಗಟ್ಟೆಯನ್ನು ಚನ್ನಪಟ್ಟಣದ ಬೊಂಬೆಗಳಿಂದ ವಿಶೇಷವಾಗಿ ಸ್ಥಾಪನೆ ಮಾಡಿರುವಂಥದ್ದು. ನೀವು ಕೂಡ ದೃಶ್ಯಗಳು ನೋಡ್ಬೋದು. ಬೆಳಗ್ಗೆ ಹಿರಿಯರು ಕೂಡ ಬಂದು ಮತದಾನವನ್ನು ಮಾಡ್ತಾ ಇರುವಂಥದ್ದು. ಬಹಳ ಉತ್ಸುಕರಿರುವಂಥದ್ದು. ಅಂದರೆ ಕೆಲಸಕ್ಕೆ ಹೋಗುವಂಥರಾಗಿರ್ಬೋದು ಅಥವಾ ತಮ್ಮ ಕಾರ್ಯಗಳಿಗೆ ಹೋಗುವಂಥವ್ರು ಬೆಳಗ್ಗೆ ಬಂದು ಮತದಾನವನ್ನು ಮಾಡುವಂಥದ್ದು. ಯಾಕೆಂದರೆ ಪ್ರಮುಖವಾಗಿ ಚನ್ನಪಟ್ಟಣ ಕ್ಷೇತ್ರ ಸಾಕಷ್ಟು ಜಿದ್ದಾಜಿದ್ದಿಯಿಂದ ಕೂಡಿದೆ. ಹಾಗಾಗಿ ಈ ಬಾರಿಯ ಮತದಾನ ಸಾಕಷ್ಟು ಹೈ ವೋಲ್ಟೇಜ್
ಅಡ್ವಾಂಟೇಜ್ ಆಗಿತ್ತು. ಹಾಗಾಗಿ ಮತದಾನದ ಪ್ರಮಾಣವನ್ನು ಕೂಡ ಹೆಚ್ಚಳ ಮಾಡಬೇಕು ಅಂತೇಳಿ ಚುನಾವಣಾ ಆಯೋಗ ಕೂಡ ಸಕಲ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿರುವಂಥದ್ದು. ಮತದಾನಕ್ಕೆ ಬರುವಂಥ ಮತದಾರರು ಒಂದಷ್ಟು ವಿಭಿನ್ನವಾಗಿ ಯಾವುದೇ ರೀತಿಯ ಭಯ ಇಲ್ಲದೆ ನಿರ್ಭೀತಿಯಿಂದ ಬಂದು ಮತದಾನವನ್ನು ಚಲಾವಣೆ ಮಾಡಬೇಕು. ಹಾಗಾಗಿ ಮತದಾನವನ್ನು ವಿಶೇಷವಾಗಿ ಮಾಡಿರುವಂಥದ್ದು. ಬೆಳ್ಳಂಬೆಳಗ್ಗೆ ಕೂಡ ಮತದಾರರು ಕೂಡ ಉತ್ಸುಕದಿಂದ ಬಂದು ಮತದಾನವನ್ನು ಚಲಾಯಿಸ್ತಾ ಇರುವಂಥದ್ದು. ಯಾಕೆಂದರೆ ಬೆಳಗ್ಗೆ ಕೆಲಸಕ್ಕೆ ಹೋಗಬೇಕು, ತಮ್ಮ ಕಾರ್ಯಗಳಿಗೆ ಹೋಗಬೇಕು, ಹಾಗಾಗಿ ಸಮಯದ ಅಭಾವ ಇರುತ್ತೆ. ಹಾಗಾಗಿ ಬೆಳ್ಳಂಬೆಳಗ್ಗೆನೇ ಕೂಡ ಮತಗಟ್ಟೆಯ ಕೇಂದ್ರದ ಮತದಾರರು ಬಂದು ತಮ್ಮ ಹಕ್ಕನ್ನು ಚಲಾಯಿಸುವಂಥದ್ದು. ಈ ಕ್ಷೇತ್ರ ಸಾಕಷ್ಟು ಜಿದ್ದಾಯಿಂದ ಕೂಡಿರುವಂಥ ಕ್ಷೇತ್ರ. ಹಾಗಾಗಿ ಮತದಾನದ ಪ್ರಮಾಣವನ್ನು ಕೂಡ ಹೆಚ್ಚಳ ಮಾಡಬೇಕು ಅನ್ನೋ ದೃಷ್ಟಿಯಿಂದ ವಿಶೇಷವಾಗಿ ಮತಗಟ್ಟೆಯನ್ನು ಆರಂಭ ಮಾಡಿರುವಂಥದ್ದು. ಯಾಕೆಂದರೆ ಜನಪಣ್ಣದ ಬೊಂಬೆ ಸಾಕಷ್ಟು ಪ್ರಸಿದ್ಧಿಯನ್ನು ಹೊಂದಿದೆ. ಹಾಗಾಗಿ ಈ ಜನಪಣ್ಣದ ಬೊಂಬೆಗಳಂಥ ರೈತ ಬೊಂಬೆ ಆಗಿರ್ಬೋದು, ದಸರಾ ಬೊಂಬೆಗಳು ಸೇರಿದಂತೆ ವಿಭಿನ್ನ ರೀತಿಯ ಬೊಂಬೆಗಳಿಂದ ಈ ಮತಗಟ್ಟೆಯನ್ನು ಅಲಂಕೃತಗೊಂಡಿರುವಂಥದ್ದು. ಮತದಾರರನ್ನು ವಿಶೇಷವಾಗಿ ಆಕರ್ಷಿಸಬೇಕು ಅನ್ನೋ ನಿಟ್ಟಿನಲ್ಲಿ ಈ ರೀತಿ ಮತಗಟ್ಟೆಯನ್ನು ಮಾಡಿರುವಂಥದ್ದು. ಈಗಾಗಲೇ ಮತದಾನ ಆರಂಭವಾಗಿರುವಂಥದ್ದು. ಬೆಳಗ್ಗೆ 7 ಗಂಟೆಯಿಂದ ಇದು ಮತದಾನ ಆರಂಭ ಆಗಿದೆ. ಸಂಜೆವರೆಗೂ ಕೂಡ ಸಾಕಷ್ಟು ಉತ್ಸುಕದಿಂದ ಬಂದು ಮತವನ್ನು ಚಲಾವಣೆ ಮಾಡಲಿಕ್ಕೆ ಕೂಡ ಚುನಾವಣಾ ಆಯೋಗ ಸಕಲ ಸಿದ್ಧತೆಯನ್ನು ಮಾಡ್ಕೊಂಡಿರುವಂಥದ್ದು. ಯಾವುದೇ ರೀತಿಯ ಅಹಿತಕರ ಘಟನೆ ಆಗಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಪ್ರಣೋತ್. ರೈಟ್, ಓಕೆ, ಥ್ಯಾಂಕ್ ಯು ರೂಪೇಶ್, ಥ್ಯಾಂಕ್ ಯು ಪ್ರವೀಣ್ ಮಾಹಿತಿ